ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಕ್ಷದವರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದ್ದಕ್ಕೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷದವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಉತ್ತರ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಜಾರ್ಖಂಡ್ನಲ್ಲಿ ಇದೇ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದೆ. ಜಾರ್ಖಂಡ್ ಸರ್ಕಾರದ JPSC ಮತ್ತು JSSC ನೇಮಕಾತಿ ಪರೀಕ್ಷೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ವಿದ್ಯಾರ್ಥಿಗಳು ನಿನ್ನೆ ವಿಧಾನಸೌಧಕ್ಕೆ, ಅಂದರೆ ಅಲ್ಲಿಯ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಚಾರ್ಜ್ ಖಂಡಿಸಿ ನಿನ್ನೆ ರಾತ್ರಿ ಜಾರ್ಖಂಡ್ ಮುಖ್ಯಮಂತ್ರಿ ಮನೆ ಮುಂದೆ ಧರಣಿಯನ್ನು ಕುಳಿತುಕೊಳ್ಳಲಾಯಿತು. ನಿನ್ನೆ ರಾತ್ರಿಯೂ ಕೂಡ ಪೊಲೀಸರು ಪ್ರತಿಭಟನಾಕಾರರನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ. ರಾತ್ರೋರಾತ್ರಿ JMM ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದನ್ನು ವಿರೋಧಿಸಿ ಇವತ್ತು BJP ಮತ್ತು ABVP ಅವರು ಬೀದಿಗಿಳಿದಿದ್ದರು. ರಾಂಚಿಯಲ್ಲಿ ಅಸೆಂಬ್ಲಿಗೆ ಮೆರವಣಿಗೆ ಹೊರಟರು. ಆದರೆ BJPಯವರಿಗೂ ಕೂಡ ಲಾಠಿ ಏಟು ಬಿತ್ತು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿನಿಯರಿಗೂ ಕೂಡ ಲಾಠಿ ಏಟು ಬಿದ್ದಿದೆ. ದೆಹಲಿ ದಂಗಲ್ ಹೇಗೆ BJPಯವರಿಗೆ ಮುಳುವಾಯಿತು, ಅದೇ ಥರ ಕಾಂಗ್ರೆಸ್ಗೆ ಜಾರ್ಖಂಡ್ನಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೆ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಉತ್ತರ ಪ್ರದೇಶ, ಬಿಹಾರದಿಂದ ಗೂಂಡಾಗಳನ್ನು ಕರೆಸಿ BJPಯವರು ಇಲ್ಲಿ ಗಲಾಟೆ ಮಾಡಿಸ್ತಾ ಇದ್ದಾರೆ ಅಂತ ಅಧಿವೇಶನದಲ್ಲಿ ಆರೋಪವನ್ನು ಕೂಡ ಮಾಡಿದ್ದಾರೆ. यहाँ के यूपी बिहार के लोगों के साथ जुड़ाव बना करके यहाँ के नौजवानों को दिग्भ्रमित करने का काम कर रहा है अध्यक्ष महोदय. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ BJP ಅಸ್ತ್ರ ಮಾಡಿಕೊಂಡಿದೆ. ಸಂಸತ್ ಭವನದ ಮುಂದೆ BJPಯವರು ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ, ಕಾಂಗ್ರೆಸ್ ಮೈತ್ರಿಕೂಟ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿತ್ತು. ದೆಹಲಿಯಲ್ಲಿ ನಡೆದಂಥ ಲಾಠಿ ಚಾರ್ಜ್ಗೆ ಅಮಿತ್ ಶಾ ಅವರೇ ನೇರ ಹೊಣೆಯನ್ನು ಹೊರಬೇಕು, ಪ್ರಧಾನಮಂತ್ರಿ ಮೋದಿಯವರು ಕ್ಷಮೆ ಕೇಳಬೇಕು ಅಂತ ಇವತ್ತು ಕೂಡ ಪ್ರತಿಪಕ್ಷದವರು ಸಂಸತ್ ಭವನದ ಆವರಣದಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಜೊತೆಗೆ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಳ್ಳತನ ವಿಚಾರ ಹಿಡ್ಕೊಂಡು ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಸೇರಿದಂತೆ ಹಲವರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಇದೇ ಸಂಸತ್ ಭವನದ ಮುಂದೆ ರಾಹುಲ್ ಗಾಂಧಿ ವಿರುದ್ಧ BJPಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ BJPಯವರು ಘೋಷಣೆಯನ್ನು ಕೂಗಿದ್ದಾರೆ. ರಾಹುಲ್ ಗಾಂಧಿ ಹಾಯ್ 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 ರಾಹುಲ್ ಗಾಂಧಿ ಹಾಯ್ 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 ರಾಹುಲ್ ಗಾಂಧಿ ಹಾಯ್ ಹಾಯ್ ರಾಹುಲ್ ಗಾಂಧಿ ಹಾಯ್ 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 ರಾಹುಲ್ ಗಾಂಧಿ ಮಾಫಿ ಮಾಂಗೋ, ಅಮಿತ್ ಶಾ ಮಾಫಿ ಮಾಂಗೋ, ಮಾಫಿ ಮಾಂಗೋ, ಅಮಿತ್ ಶಾ ಮಾಫಿ ಮಾಂಗೋ. ಹೀಗೆ ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಕ್ಷಮೆ ಯಾಚಿಸಬೇಕು ಅನ್ನೋಂಥ ಆಗ್ರಹ, ಮತ್ತೊಂದು ಕಡೆಯಲ್ಲಿ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿ ಮೋದಿಯವರು ಕ್ಷಮೆ ಯಾಚಿಸಬೇಕು ಅನ್ನೋಂಥ ಆಗ್ರಹ. ಇವೆರಡೂ ಆಗ್ರಹಗಳು ಕೂಡ ಸಂಸತ್ ಆವರಣದಲ್ಲಿ ಮನೆ ಮಾಡಿರುವಂಥದ್ದು. ಸಂಸತ್ ಆವರಣದಲ್ಲಿ ಒಂದು ಕಡೆ BJPಯವರು, ಮತ್ತೊಂದು ಕಡೆ ಕಾಂಗ್ರೆಸ್ನವರು. ಹೀಗೆ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಸಂಸತ್ ಒಳಗಡೆ ನಡೆಸುವಂತಹ ಚರ್ಚೆಯ ಬದಲಿಗೆ ಹೊರಗಡೆಯ ಪ್ರತಿಭಟನೆಗೆ ಹೆಚ್ಚಿನ ಆದ್ಯತೆಯನ್ನು ಪ್ರತಿಪಕ್ಷ ಈ ಬಾರಿಯ ಸೆಷನ್ ಆರಂಭ ಆದಲ್ಲಿಂದಲೂ ಕೂಡ ಕೊಡ್ತಾ ಬಂದಿತ್ತು. ಹೀಗಾಗಿ ಸದನದ ಒಳಗಡೆ ಚರ್ಚೆಗಳು ಆಗ್ತಾ ಇಲ್ಲ. ಒಬ್ರಿಗೊಬ್ರು ಧಿಕ್ಕಾರ ಕೂಗ್ತಾ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಒಂದು ಹಂತದಲ್ಲಿ ಹೋಗಲಾಯಿತು. ಕಡೆಗೆ ಸಂಸತ್ ಭವನದ ಭದ್ರತಾ ಸಿಬ್ಬಂದಿಯವರು ಮಧ್ಯಪ್ರವೇಶಿಸಿ ಇಬ್ಬರನ್ನ ತಣ್ಣಗಾಗಿಸುವಂತಹ ಪ್ರಯತ್ನವನ್ನು ಸಂಸತ್ ಆವರಣದಲ್ಲಿ ಮಾಡಿದರು. ಇದು ಇತ್ತೀಚಿನ ಸಂಸತ್ ಆವರಣದ ಗಲಾಟೆ ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯ ರೀತಿಯಲ್ಲಿ ಗೋಚರಿಸ್ತಾ ಇತ್ತು. ಎರಡೂ ಕಡೆಯವರು ಯಾವಾಗ ಪ್ರತಿಭಟನೆಯನ್ನು ಜೋರು ಮಾಡೋದಕ್ಕೆ ಶುರು ಮಾಡಿದರು, ಆಗ ಕಡೆಗೆ ಮಧ್ಯಪ್ರವೇಶಿಸಿದಂಥವರು ಭದ್ರತಾ ಸಿಬ್ಬಂದಿ. ಹೀಗೆ ಒಂದು ಕಡೆಯಲ್ಲಿ ಚಂದಾ ಚೋರಿ ವಿಚಾರ, ಮತ್ತೊಂದು ಕಡೆಯಲ್ಲಿ ಲಾಠಿ ಚಾರ್ಜ್ ವಿಚಾರ, ಇವೆಲ್ಲವೂ ಕೂಡ ದೊಡ್ಡ ಗಲಾಟೆ ಗದ್ದಲಕ್ಕೆ ಕಾರಣ ಆಗಿದೆ. ಇದಕ್ಕೂ ಮೊದಲು ಸಂಸತ್ ಭವನಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಂತೆಯೇ BJPಯ ಸಂಸದ ಮುಖೇಶ್ ದಲಾಲ್ ರಾಹುಲ್ ಗಾಂಧಿಗೆ ರಾಜಕೀಯ ಆಗಬೇಕು ಅಂತ ಘೋಷಣೆಯನ್ನು ಕೂಗ್ತಾ ಇದ್ರು. ಆಗ ಜಾರ್ಖಂಡ್ಗೆ ಹೋಗಿ ರಾಹುಲ್ ಹೋಗಿ ಭೇಟಿ ಆಗ್ತಾರೆ ಅಂತ ಪ್ರಿಯಾಂಕಾ ವಾದ್ರಾ BJP ಸಂಸದರಿಗೆ ಅಲ್ಲೇ ಉತ್ತರವನ್ನು ಕೂಡ ಕೊಟ್ಟರು. ನೀವು ಚಿಂತೆ ಮಾಡ್ಕೊಳ್ಬೇಡಿ, ಅವರಿಗೆ ಹೋಗಿ ಅಲ್ಲಿ ಹೋಗಿ ಮಾತಾಡ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ.
लगता है मैम, लगता है क्या राहुल जी डर रहे हैं अमित शाह का शर्म करो, राहुल गांधी शर्म करो, शर्म करो, शर्म करो। राहुल जी ने झारखंड जाइए, झारखंड क्यों नहीं गए? झारखंड क्यों नहीं गए? ಹೀಗೆ ರಾಹುಲ್ ಗಾಂಧಿಗೆ ನಾಚಿಕೆ ಆಗಬೇಕು ಅನ್ನೋಂಥ ಘೋಷಣೆಯನ್ನು ಕೂಗ್ತಾ ಇದ್ದಾಗ ರಾಹುಲ್ ಗಾಂಧಿ ಜಾರ್ಖಂಡ್ಗೆ ಹೋಗ್ತಾರೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನು ಬಿಜೆಪಿಯ ಸಂಸದರು ಕೂಡ ಮಾಡಿದ್ದಾರೆ. ಜುಲೈ 20ಕ್ಕೆ ಶುರುವಾದಂತಹ ಸಂಸತ್ ಅಧಿವೇಶನ ನಾಡಿದ್ದು ಗುರುವಾರ ಮುಕ್ತಾಯ ಆಗ್ತಾ ಇದೆ. ಇವತ್ತಿನವರೆಗೂ ನೆರೆ ಬರ ಯಾವುದೇ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಆಗಲಿ, ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಚರ್ಚೆ ಆಗಲಿಲ್ಲ. ಒಂದು ಬಿಲ್ ವಿಚಾರದಲ್ಲಿ ಮಾತ್ರ ನಡೆದಂತಹ ಚರ್ಚೆ ಸುದೀರ್ಘವಾಗಿ ನಡೀತು ಅನ್ನೋದನ್ನು ಹೊರತುಪಡಿಸಿದರೆ ಬಾಕಿ ಉಳಿದೆಲ್ಲ ಚರ್ಚೆಗಳು ನಡೆದಿದ್ದು ಸಂಸತ್ನ ಆವರಣದಲ್ಲಿ, ಅಂದರೆ ಸಂಸತ್ನ ಹೊರಗಡೆ ನಡೆದಿರುವಂತಹ ಪ್ರತಿಭಟನೆಗಳು, ಅಲ್ಲಿ ಚಂದಾ ಚೋರಿ ವಿಚಾರಕ್ಕೆ ಇರಬಹುದು ಅಥವಾ ಉತ್ತರ ಕೊಡಿ ಅನ್ನುವಂತಹ ಆಗ್ರಹಗಳಿರ್ಬೋದು, ಕ್ಷಮೆ ಯಾಚಿಸಿ ಅನ್ನುವಂಥ ಆಗ್ರಹಗಳಿರ್ಬೋದು, ರಾಜೀನಾಮೆ ಕೊಡಿ ಅನ್ನುವಂಥ ಆಗ್ರಹಗಳಿರ್ಬೋದು. ಈ ರೀತಿಯಂಥ ಆಗ್ರಹಗಳೊಂದಿಗೆ ಈ ಬಾರಿಯ ಸಂಸತ್ ಅಧಿವೇಶನ ಮುಕ್ತಾಯದ ಹಂತಕ್ಕೆ ಈಗ ಬಂದು ನಿಲ್ತಾ ಇದೆ. ಇದರ ನಡುವೆನೇ ಅತ್ಯಂತ ಪ್ರಮುಖ ಬಿಲ್ಗಳು ಕೂಡ ಸಂಸತ್ ನಲ್ಲಿ ಮಂಡನೆ ಆಗುವಂಥದ್ದಿದೆ. ಅದು ಯಾವಾಗ ಮಂಡನೆ ಆಗುತ್ತಾ ಇಲ್ವಾ, ಹೇಗೆ, ಯಾವ ಸ್ವರೂಪದಲ್ಲಿ ಮಂಡನೆ ಆಗುತ್ತೆ, ಎಲ್ಲ ಕುತೂಹಲ ಇದ್ದೇ ಇದೆ. ಈಗ ರಾಜ್ಯ, ದೇಶ, ವಿದೇಶಗಳ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿಯಲ್ಲಿ ಅಂಡರ್ ಪಾಸ್ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ಕಾರ್ಮಿಕರ ಮೇಲೆ ಮಣ್ಣಿನ ತಡೆಗೋಡೆ ಕುಸಿದು 2 ಸಾವಿಗೀಡಾಗಿದ್ದರೆ 3ರನ್ನ ರಕ್ಷಣೆ ಮಾಡಲಾಗಿದೆ. ದುರಂತ ಸಂಭವಿಸ್ತಾ ಇದ್ದಂತೆಯೇ ಬಿಡಿಎ ಕಾಂಟ್ರಾಕ್ಟರ್ ಸ್ಥಳದಿಂದ ನಾಪತ್ತೆಯಾಗಿದ್ದಾನೆ. ಮೃತರಿಗೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ 8 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಆಯ್ಕೆಗೆ ರಾಜ್ಯಪಾಲರು ಚುನಾವಣಾ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಆಗಸ್ಟ್ 14ರಂದು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ನೂತನ ಸಭಾಪತಿಯನ್ನು ಆಯ್ಕೆ ಮಾಡೋದಕ್ಕೆ ಚುನಾವಣೆ ನಿಗದಿಯಾಗಿದೆ. ರಾಜ್ಯಾದ್ಯಂತ ಸಚಿವರು ಬರ ಪರಿಶೀಲನಾ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಎಚ್ಸಿ ಬಾಲಕೃಷ್ಣ, ಬೀದರ್ನಲ್ಲಿ ಈಶ್ವರ್ ಖಂಡ್ರೆ, ಅರಸೀಕೆರೆ ತಾಲೂಕಿನಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರೂ ಆಗಿರುವ ನೂತನ ಸಚಿವ ಶಿವಲಿಂಗೇಗೌಡರು ಬರ ಅಧ್ಯಯನವನ್ನು ಮಾಡಿದ್ದಾರೆ. ಆದರೆ ತುಮಕೂರಿನ ಕುಣಿಗಲ್ನಲ್ಲಿ ಬರ ವೀಕ್ಷಣೆಯ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆಸಲಾಯಿತು. ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಬರ, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಕಾಮಗಾರಿಗಳನ್ನು ಯಾವುದೆಲ್ಲವನ್ನು ಕೂಡ ಕೈಗೆತ್ತಿಕೊಳ್ಳಬೇಕು ಅನ್ನೋದರ ವಿಚಾರಗಳು ಸೇರಿದಂತೆ ಬಹಳಷ್ಟು ವಿಷಯಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ಗಳ ಸಿಇಒಗಳ ಜೊತೆಗಿನ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಯವರು ಮಾಹಿತಿಯನ್ನು ಪಡೆದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಿಡಿದಿ ಟೌನ್ಶಿಪ್ ವಿಚಾರವಾಗಿ ಪರವಿರೋಧ ಚರ್ಚೆಗಳು ಜೋರಾಗ್ತಾ ಇದ್ದಾವೆ. ಇದರ ಮಧ್ಯೆ ಟೌನ್ಶಿಪ್ ಪರ ಇರುವಂತಹ ಮತ್ತು 2 ಗ್ರಾಮಗಳ ರೈತರು ಇವತ್ತು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ. ತ್ವರಿತವಾಗಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪೋಸ್ಟರ್ ಅಂಟಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀರಾಮಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೊಟ್ಟೆ ಕಿಚ್ಚಿನ ಸುಮಾರ್ ಕೋಳಿ ಅಂತ ಪೋಸ್ಟರ್ ಅಂಟಿಸಿ ವಿಕೃತಿಯನ್ನು ಮೆರೆದಿದ್ದಾರೆ. ಜೆಡಿಎಸ್ ಕಾನೂನು ಘಟಕದ ವಕೀಲ ಪ್ರದೀಪ್ ಅವರು ದೂರನ್ನು ಸಲ್ಲಿಸಿದ್ದಾರೆ. ಹೋಟೆಲ್ ಕಿಚನ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹೋಟೆಲ್, ಪಬ್, ಬಾರ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಮಾರ್ಗಸೂಚಿ ಅನ್ವಯ ಆಗಲಿದೆ. ಮಾಂಸವನ್ನು 4 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಮಾತ್ರವೇ ಇನ್ನು ಮುಂದೆ ಸಂಗ್ರಹಿಸಿಡಬೇಕು ಅಂತ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಎಸ್ಐಆರ್ ಪಟ್ಟಿಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ವೋಟ್ ಡಿಲೀಟ್ ಆಗಿದೆ. ಎಸ್ಐಆರ್ ಅರ್ಜಿ ಪರಿಶೀಲನೆಯ ಬಳಿಕ ನನ್ನ ಹೆಸರನ್ನ ASDDO ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಎಕ್ಸ್ನಲ್ಲಿ ಪ್ರಕಾಶ್ ರಾಜ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮಿಳುನಾಡು ವಿಧಾನಸಭೆಯು ನೀಟ್ ರದ್ದುಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ನಿರ್ಣಯ ಅಂಗೀಕಾರ ಮಾಡಿಕೊಂಡಿದೆ. ನಿರ್ಣಯ ಅಂಗೀಕಾರದ ವೇಳೆ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ನಡೆಸಲಾಗಿದೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎನ್ಡಿಎ ನಾಯಕರು ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕೆ ಚಾಲನೆ ಕೊಟ್ಟರು. ಇನ್ನು ತಮಿಳಿನ ಸ್ಟಾರ್ ನಟ ಚಿಯಾನ್ ವಿಕ್ರಮ್ಗೆ ಅರಣ್ಯ ಇಲಾಖೆ ಸಂಕಷ್ಟವನ್ನ ತಂದಿಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಿ ಕೋತಿ ಲಾರ್ ಗಿಬ್ಬನ್ ಜೊತೆಗೆ ಆಟವಾಡ್ತಾ ಇದ್ದ ವಿಡಿಯೋವನ್ನು ಅವರು ಹಂಚಿಕೊಂಡಿದ್ರು. ಇದೀಗ ಅರಣ್ಯ ಇಲಾಖೆ ಇದರ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ.
ಭೀಕರ ಮಳೆ ಮತ್ತು ಭೂಕುಸಿತದಿಂದಾಗಿ ಇದುವರೆಗೆ 157ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಸತತ ಮಳೆಯಿಂದಾಗಿ 886 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನಷ್ಟ ಸಂಭವಿಸಿದೆ. ಆಮ್ ಆದ್ಮಿ ಪಕ್ಷದ ಶಾಸಕ ಅನಿಲ್ ಝಾ ವತ್ಸ್ ಅರೆಬೆತ್ತಲಾಗಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಈ ಬಗ್ಗೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿರಿಯಾದ ಉಚ್ಚಾಟಿತ ಮಾಜಿ ಅಧ್ಯಕ್ಷ ಹಾಗೂ ಸರ್ವಾಧಿಕಾರಿ ಬಶಾರ್ ಅಲ್ ಅಸಾದ್ಗೆ ಸಿರಿಯಾದ ಕೋರ್ಟ್ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ಅಸಾದ್ ಕಿರಿಯ ಸಹೋದರ ಮಹೇರ್ ಅಸಾದ್ಗೂ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪ್ರಬಲ ಭೂಕಂಪವು ಕೊಲಂಬಿಯಾದಲ್ಲಿ ವ್ಯಾಪಕ ವಿನಾಶವನ್ನ ಸೃಷ್ಟಿ ಮಾಡಿದೆ. ಈವರೆಗೆ ಮೃತಪಟ್ಟಂತವರ ಸಂಖ್ಯೆ 132ಕ್ಕೆ ಏರಿಕೆಯಾಗಿದ್ದು ಸುಮಾರು 570 ಮಂದಿ ಗಾಯಗೊಂಡಿದ್ದಾರೆ. 100 ಮಂದಿ ಈ ದುರಂತದಲ್ಲಿ ಕಣ್ಮರೆಯಾಗಿದ್ದು ಹುಡುಕಾಟ ಮುಂದುವರೆದಿದೆ.